ಆಕಾಶಕಾಯಗಳಲ್ಲಿ ಏನಾಗುತ್ತೆ ಅನ್ನೋದು ಯಾವಾಗಲೂ ನಮಗೊಂದು ಕುತೂಹಲ. ಖಗೋಳ ಅನ್ನೋದು ನಮಗೆ ಯಾವತ್ತೂ ಕೂಡ ಬಗೆಹರಿಯಾದ ಒಂದು ಕುತೂಹಲ ಆಗಿ ಉಳಿದಿದೆ. ಸೊ ಆ ಖಗೋಳ ಜಗತ್ತೇನಿದೆ ಅದನ್ನು ನಮಗೆ ಹತ್ತಿರ ಮಾಡುವಂಥದ್ದು ಯಾವಾಗಲೂ ಕೂಡ ಬೈನಾಕ್ಯುಲರ್ ಅಂತ ನಾವು ಹೇಳ್ತೇವೆ. ಒಂದು ಅದ್ಭುತವಾದ ಬೈನಾಕ್ಯುಲರನ್ನು ಕಂಡು ಹುಡುಕಿದಂತಹ ವ್ಯಕ್ತಿ ಮತ್ತು ಅದಕ್ಕೆ ಸಂಬಂಧಪಟ್ಟು ದಾಖಲೆಗಳನ್ನು ಕೂಡ ಪಡೆದಿರುವಂತಹ ವ್ಯಕ್ತಿ ಮನೋಹರ್ ಅವರು ನನ್ನ ಜೊತೆಗಿದ್ದಾರೆ. ಅವರನ್ನು ಮಾತನಾಡಿಸೋಣ. ಹೊಸದಾಗಿ ಅವರಿಗೆ ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ಸ್ನಲ್ಲಿ ಅವರು ಮಾಡಿದಂಥ ಒಂದು ಸಾಧನೆ ದಾಖಲಾಗಿದೆ. ಸರ್, ಪದಕವನ್ನು ತೋರಿಸ್ತಾ ಈ ಸಾಧನೆಯ ಬಗ್ಗೆ ಏನು ಹೇಳೋದಕ್ಕೆ ಬಯಸ್ತೀರಿ ತಾವು ಅಂತ? ಅರೆ, ಇದು ಅಂದರೆ ಬೈನಾಕ್ಯುಲರ್ ಅಂತ, ಇದು ಪವರ್ 200ರಿಂದ 240 ಪವರ್ ಜಾಸ್ತಿ ಮಾಡ್ಬೋದು, ವೇರಿಯಬಲ್ ಪವರ್ ಅಂತ ಹೇಳ್ತೇವೆ. ಇದಕ್ಕೆ ಸಂಬಂಧಪಟ್ಟಿದ್ದು ಹೇಳಿದಂದರೆ ಜರ್ಮನಿದೊಂದು ಉಂಟು, ಅದು 40x ಮಾತ್ರ ಪವರ್, ಅದಕ್ಕೆ 4 ಲಕ್ಷ ಕಾಸ್ಟ್ ಉಂಟು. ಅದೇ ಬಗ್ಗಿ ನೋಡಬೇಕದು, ಬಗ್ಗಿ ನೋಡಿ ಕುತ್ತಿಗೆ ನೋವು ಬರುವಂಥದ್ದು, ಸ್ಟ್ರೈಟ್ ಕಾಣ್ತದೆ. ಆದರೆ ನಮ್ಮದರಲ್ಲಿ ಸ್ಟ್ರೈಟ್ ನೋಡುವಂಥದ್ದು, ಅದು ಶನಿಗ್ರಹ ರಿಂಗ್, ಚಂದ್ರನ ಹೊಂಡಗಳು ಎಲ್ಲ ನೋಡ್ಬೋದು. ಮತ್ತು ದೂರದ್ದು ಲ್ಯಾಂಡ್ ದಳವಸ್ತು ಸಹ ನೋಡ್ಬೋದು, ಯಾಕಂದರೆ ಉಲ್ಟಾ ಕಾಣೋದಿಲ್ಲ, ಸ್ಟ್ರೈಟ್ ಕಾಣುವಂಥದ್ದು. ಇದು ಒಂದು 3 ಕಿಲೋಮೀಟರ್ ಗುಬ್ಬಚ್ಚಿ ಹೋಗ್ತಾ ಇದ್ದೀರಿ, ಅದು ಕರೆಕ್ಟಾಗಿ ನೋಡ್ಬೋದು. ಅದು 3 ಕಿಲೋಮೀಟರ್ ದೂರದಲ್ಲಿ ಒಂದು ಗುಬ್ಬಚ್ಚಿ ಇದ್ದರೆ ಅದು ಕೂಡ ಕಣ್ಣ ನೋಟಕ್ಕೆ ಸ್ಪಷ್ಟವಾಗಿ ಕಾಣುತ್ತೆ, ಕ್ಲಿಯರ್ ಆಗಿ ನೋಡ್ಬೋದು. ಅದು ಯಾವ ಕಲರ್, ಸೈಜ್, ಹಾರೋದು ಅದೆಲ್ಲ ಕ್ಲಿಯರ್ ಆಗಿ ನೋಡ್ಬೋದು. ಕಣ್ಣಲ್ಲಿ ನಿಮಗೆ ಬಿಲ್ಡಿಂಗೇ ಕಾಣೋದಿಲ್ಲ. ಆ ಥರ 3 ಕಿಲೋಮೀಟರ್ ದೂರ ಬಿಲ್ಡಿಂಗ್ ನೋಡಿ ಕಣ್ಣಲ್ಲಿ ಎಂತ ಕಾಣೋದಿಲ್ಲ, ಚಿಕ್ಕದಾಗಿ ಕಾಣೋದಲ್ಲ. ಇದರಲ್ಲಿ ನೋಡಿದಾಗ ಗುಬ್ಬಚ್ಚಿ ಇದ್ದರೆ ಕಾಣ್ತದೆ ಅದರಲ್ಲಿ, ಅಷ್ಟು ನಿಮಗೆ ಒಂದು ಬೈನಾಕ್ಯುಲರ್ ಅಂದರೆ ಆ ನೋಟ ನಮಗೆ ಉಲ್ಟಾ ಕಾಣುತ್ತೆ ಅಂತ. ನಿಮ್ಮ ಸಂಶೋಧನೆಯ ವಿಶೇಷತೆ ಏನು ಅಂತ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ. ಇದರಲ್ಲಿ ಉಲ್ಟಾ ಇಲ್ಲ, ಸ್ಟ್ರೈಟ್ ಕಾಣ್ತದೆ. ಮತ್ತು ನೇರ ಸ್ಟ್ರೈಟ್ ನೋಡ್ಬೋದು, ಒಂದು ಕೊಳವೆಯಲ್ಲಿ ನೋಡಿದಾಗೆ ಸ್ಟ್ರೈಟ್, ಕುತ್ತಿಗೆ ನೋವೆಲ್ಲ ಇಲ್ಲ, ಸೀದಾ. ಈಗ ಫಾರಿನಲ್ಲಿ ಇರುವಂಥದ್ದೆಲ್ಲ ಹೈಪ್ ಅವರದೆಲ್ಲ ಬಗ್ಗಿ ನೋಡುವಂಥದ್ದೇ, ಅದು ಕುತ್ತಿಗೆ ನೋವು ಬರ್ತದೆ. ಮತ್ತು ಉಲ್ಟಾ ಕಾಣ್ತದೆ, ಸ್ಟ್ರೈಟ್ ಕಾಣೋದಿಲ್ಲ. ಅವ್ರು ಹೇಳ್ತಾರೆ ಚಂದ್ರ ರೌಂಡಾಗಿ ತೊಂದರೆ ಇಲ್ಲ ಹೇಳ್ತಾರೆ, ಆದರೆ ಲ್ಯಾಂಡ್ ನೋಡಲಿಕ್ಕೆ ಆಗೋದಿಲ್ಲ, ಮರ ಎಲ್ಲ ನೋಡಲಿಕ್ಕೆ ಆಗೋದಿಲ್ಲ. ನನ್ನ ಮನಸ್ಸಲ್ಲಿ ಏನಿತ್ತಂದರೆ ಅದು ಸ್ಟ್ರೈಟ್ ಕಾಣಬೇಕಂತ, ಪ್ರತಿಯೊಂದು ಸ್ಟ್ರೈಟ್ ಕಾಣಬೇಕಂತ, ಆಕಾಶ ಮತ್ತು ನೆಲ ಎಲ್ಲದೂ ನೋಡುವಂಥದ್ದು ಒಂದು ಲಕ್ಷ ಬೇಕು. ಅದು ನನಗೆ, ನಾನು ಅದನ್ನು ಮಾಡಿದ್ದೇನೆ ಈಗ. ಹೆಚ್ಚಾಗಿ ಸರ್ ಬೈನಾಕ್ಯುಲರ್ನ ಒಂದು ಕಣ್ಣಿನಿಂದ ನೋಡ್ತಾರೆ, ಟೆಲಿಸ್ಕೋಪ್ ದೂರದರ್ಶಕ. ನಿಮ್ಮ ಸಂಶೋಧನೆಯ ವಿಶೇಷತೆ ಏನು ಅಂತ? ನಮ್ಮದಲ್ಲಿ ನೀವು ಈಗ ಲೇಟೆಸ್ಟ್ ಕಂಡುಹಿಡಿದಿರೋದು ವಿಶ್ವ ದಾಖಲೆ ಪಡೆದಿರುವಂಥದ್ದು 2 ಕಣ್ಣಲ್ಲಿ ನೋಡ್ಬೋದು. ಅದು ನಿಮ್ಮ ಕಣ್ಣಲ್ಲಿ ನೋಡಿದಾಗೆ ಕಾಣ್ತದೆ, ನ್ಯಾಚುರಲಿ ಅಲ್ಲೇ ಹತ್ತಿರ ಹೋಗಿ ನೋಡ್ದಂಗೆ ಆಗ್ತದೆ. ಮತ್ತು ಕಣ್ಣು ಬರೋದಿಲ್ಲ, ಮತ್ತು ವಸ್ತು ಸಹ ಜಾಸ್ತಿ ಬ್ರೈಟಾಗಿ ಕಾಣ್ತದೆ, ಅಂದರೆ ಜಾಸ್ತಿ ಪ್ರಕಾಶವಾಗಿ ಕಾಣ್ತದೆ. ಅದು ಅಡ್ವಾಂಟೇಜ್ ಇದೆ. ಕಣ್ಣು ಬರೋದಿಲ್ಲ, ತುಂಬ ಹೊತ್ತು ನೋಡ್ಬೋದು, ಇಡೀ ದಿವಸ ನೋಡಿದ್ರು ಸಹ ನಿಮ್ಗೆ ಏನಾಗೋದಿಲ್ಲ. ಯು ಕ್ಯಾನ್ ಎಂಜಾಯ್ ದ ವ್ಯೂ ಯು ಆರ್ ವಾಚಿಂಗ್. ನಿಮಗೀಗ ಸಿಕ್ಕಿರುವಂಥ 2 ದಾಖಲೆ ಯಾವುದು ಮತ್ತು ಅದರ ವಿಶೇಷತೆಗಳು ಏನು ಅಂತ ಸ್ವಲ್ಪ ವಿವರಿಸಿ. ಒಂದು ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ಸ್ ಲಂಡನ್ ಅಂತ ಉಂಟು, ಅದು ಹೆಡ್ ಕ್ವಾರ್ಟರ್ಸ್ UK ಲಂಡನ್ನಲ್ಲಿ ಇರುವಂಥದ್ದು. ಅದು ಇಡೀ ವರ್ಲ್ಡಲ್ಲಿ ಯಾವ ರೆಕಾರ್ಡ್ ಇದ್ದವ್ರು ಬಂದು ನೋಡ್ತಾರೆ. ಅವರು ಇಂಡಿಯನ್ ಆರ್ಮಿನವರು ಬ್ರಿಡ್ಜ್ ಕಟ್ಟಿದ್ದಾರೆ, ಅದಕ್ಕೂ ಅವರು ದಾಖಲೆ ಕೊಟ್ಟಿದ್ದಾರೆ. ಆ ವರ್ಲ್ಡ್ಸ್ ಹೈಯೆಸ್ಟ್ ಬ್ರಿಡ್ಜ್ ಅದು ರಿವರ್ ಅಂತೇಳಿ, ಹಾಗೆ ಎಷ್ಟೋ ದಾಖಲೆಗಳನ್ನು ಕೊಟ್ಟಿದ್ದಾರೆ. ಅವರು ಇಡೀ ವರ್ಲ್ಡಲ್ಲಿ ಎಲ್ಲಿದ್ದರೂ ಸಹ ಅವರು ಬರ್ತಾರೆ ನೋಡಲಿಕ್ಕೆ, ಅದು ದಾಖಲೆ ಆಗ್ತದೆ ಅಂತೇಳಿ. ಅದು ನಮ್ಮದು ಸೆಲೆಕ್ಟ್ ಆಗಿದೆ. 151 ಅಪ್ಲಿಕೇಶನ್ ಇತ್ತು, ಸುಮಾರು ಒಂದು 100 ದೇಶಗಳಿಂದ. ಅದು ನಂದು ವರ್ಲ್ಡ್ ರೆಕಾರ್ಡಿಗೆ ಒಂದೇ ಒಂದು ಆಯ್ಕೆ ಆಗಿದೆ. ಇದು ವರ್ಲ್ಡ್ ರೆಕಾರ್ಡ್ ಆಗಿರೋದು ಒಬ್ಬರಿಗೆ ಅಂತ ಅವರು ಅದು ಹೇಳ್ತಾರಲ್ಲ, ಅದು ನನಗೆ ಆಯ್ಕೆ ಆಗಿದೆ. ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ಸ್ ಲಂಡನ್. ಅಮೆರಿಕನ್ ಬುಕ್ ಆಫ್ ರೆಕಾರ್ಡ್ಸ್ ಅಂತ ಉಂಟು, ಅದು ಫೇರ್ ಓಕ್ಸ್, ಸ್ಯಾಕ್ರಮೆಂಟೋ, ಕ್ಯಾಲಿಫೋರ್ನಿಯಾ ಅಡ್ರೆಸ್. ಅಲ್ಲಿ ಸಹ ಅವರು ನನ್ನ ದಾಖಲೆ ಮಾಡಿದ್ದಾರೆ. ಸರ್ಟಿಫಿಕೇಟ್ ಒಂದು 3 ದಿವಸದಲ್ಲಿ ಬರ್ತದೆ. ಅದು ಕೊಟ್ಟ ತಕ್ಷಣ ಆಗೋದಿಲ್ಲ, ಅಪ್ಲಿಕೇಶನ್ ಆನ್ಲೈನಲ್ಲಿ ಹಾಕಬೇಕು. ಅದು 3 ತಿಂಗಳು ಆಗ್ಬೋದು, 4 ತಿಂಗಳು ಆಗ್ಬೋದು, ಬರ್ದೇನೇ ಇರ್ಬೋದು. ಹಾಗೆ ತಮ್ಮ ಸಂಶೋಧನೆಗಳು ಒಂದು ದೇಶಕ್ಕೆ ಬಳಕೆ ಆಗಬೇಕು ಅಂತ ಅನ್ನೋದು ತಮ್ಮ ಆಸೆ, ಮತ್ತು ಮಿಲಿಟರಿ ಕೂಡ ತಮ್ಮನ್ನು ಅಪ್ರೋಚ್ ಆಗಿದೆ ಅಂತ. ಇದೇನು ವಿಷಯ ಮತ್ತು ಮಿಲಿಟರಿಗೆ ಇದು ಯಾವ ಥರ ಉಪಯೋಗ ಆಗುತ್ತೆ ಅಂತ ಸ್ವಲ್ಪ ಎಕ್ಸ್ಪ್ಲೇನ್ ಹೇಳ್ತೇನೆ. ಮಿಲಿಟ್ರಿನವರೇ ಮೇನ್ ಕಸ್ಟಮರ್ ನಮಗೆ ಮಿಲಿಟ್ರಿ. ಅವ್ರು ನನಗೆ ಇವಾಗ ವಿಶ್ವ ದಾಖಲೆ ಆಗೋಂಥದ್ದು 200x ಪವರಿಂದಾಗಿ ಮಾತಾಡಿದ್ದಲ್ಲ, ಅದು ಅವರಿಗೆ ಟಾರ್ಗೆಟ್ ನೋಡಲಿಕ್ಕಂತೆ. ಟಾರ್ಗೆಟ್ ಅಂದರೆ ದೂರದಲ್ಲಿ ಏನೋ ಒಂದು ಇಟ್ಟಿರ್ತಾರೆ, ಅದು ಶೂಟ್ ಮಾಡ್ತಾರೆ. ಅದು ಮಾರ್ಕ್ ಇರ್ತದೆ, ಆ ಮಧ್ಯದಲ್ಲಿ ನೋಡಿದರೆ ಹೈಯೆಸ್ಟ್ ಪಾಯಿಂಟ್ ಅಂತೇಳಿ ಹಾಗೆಲ್ಲ ಉಂಟು. ಅವ್ರು ಇವಾಗ ಯೂಸ್ ಮಾಡೋದು ಸಣ್ಣ ಬೈನಾಕ್ಯುಲರ್ ಉಂಟು, ಅದು ಬರೀ 1 ಕಿಲೋಮೀಟ್ರ್ ಕಾಣ್ತಂತೆ. ಮತ್ತು ಒಂದು ಕಣ್ಣು ನೋಡುವಂಥದ್ದು ಬರೀ ಒಂದು 2-3 ಕಿಲೋಮೀಟ್ರ್ ಕಾಣುವಂಥದ್ದು ಮಾತ್ರ. ಇದು ಸುಮಾರು ಒಂದು 10 ಕಿಲೋಮೀಟ್ರ್ ಕಾಣ್ತದೆ 2 ಕಣ್ಣು ನೋಡುವುದು. ಅದು ನಮಗೆ ಆರ್ಡರ್ ಹಾಕಿದ್ದಾರೆ ಅವರು 500 ಬೇಕಂತೆ 2 ಕಣ್ಣು ನೋಡುವಂಥದ್ದು. ಟಾರ್ಗೆಟ್ ನೋಡಲಿಕ್ಕೆ, ಟಾರ್ಗೆಟ್ ಇರೋ ಡಿಸ್ಟೆನ್ಸ್ ಇಸ್ಕೊತುಂಟ 5 ಕಿಲೋಮೀಟ್ರ್ ಇರ್ತದೆ. ಅವರು ಅಷ್ಟೇ ಆರಾಮಂತ 5 ಕಿಲೋಮೀಟ್ರ್ ನೋಡಲಿಕ್ಕಾದರೆ 2 ಕಿಲೋಮೀಟ್ರ್ ಎರಡು ಕಣ್ಣಲ್ಲಿ 5 ಕಿಲೋಮೀಟ್ರ್ ನೋಡಲಿಕ್ಕಾದರೆ ಅವ್ರಿಗೆ ಬೇಕು. ಅವ್ರು ನಮ್ಮ ಡೆಮೋ ನೋಡಿ ಸಕ್ಸಸ್ ಆಗಿದೆ. ಮೆಟಲಲ್ಲಿ ಮಾಡಲಿಕ್ಕೆ ಹೇಳಿದೆ, ಅಲ್ಯೂಮಿನಿಯಮಲ್ಲಿ. ಈಗ ಫೈಬರಲ್ಲಿ ಮಾಡ್ತಾ ಇರೋದು, ಅದೀಗ ರೆಡಿ ಮಾಡ್ತಾ ಇದ್ದೇವೆ ನಾವು. ಈಗ ನಾವು ನೋಡ್ತಾ ಇದ್ದೇವೆ ಸರ್, ಈಗ ರಾಮ ಮಂದಿರ ಉದ್ಘಾಟನೆಯ ಸಂದರ್ಭದಲ್ಲಿ ಅದಕ್ಕೆ ಥ್ರೆಟ್ ಇತ್ತು, ಅದನ್ನು ಬ್ಲಾಸ್ಟ್ ಮಾಡಲಿಕ್ಕೆ ಇತ್ತು ಅಂತೇಳಿ ಹೀಗೆಲ್ಲ ಚರ್ಚೆಗಳಾಗ್ತಾ ಇದೆ. ಈ ರಾಮ ಮಂದಿರ ಉದ್ಘಾಟನೆ ಸಂದರ್ಭದಲ್ಲಿ ತಮ್ಮ ಸಂಶೋಧನೆಯನ್ನು ಬಳಸ್ಕೊಂಡಿದ್ರು ಅಂತ ನಾವು ಕೇಳಿದ್ದೇವೆ. ಅದು ಏನು ಸರ್ ವಿಷಯ, ಸ್ವಲ್ಪ ವಿವರವಾಗಿ ಹೇಳಿ. ಅದು ಚಿಕ್ಕ ಟೆಲಿಸ್ಕೋಪ್ ಉಂಟು, 1 ಕಣ್ಣು ನೋಡುವಂಥದ್ದು. 2 ಕಣ್ಣು ಇರಲಿಲ್ಲ, 2 ಕಣ್ಣದ್ದು ಬಂದು ಬರೀ ಒಂದು ವರ್ಷದೊಳಗೆ ಆಗಿದೆ ಅಷ್ಟೇ.
ಹೌದಾ 3-4 ತಿಂಗಳಾಯ್ತು ಅಷ್ಟೇ. ಒಂದು ಕಣಿದು ಅವ್ರು 25 ತೊಗೊಂಡಿದ್ದಾರೆ ನಮ್ಮ ಹತ್ರ. ಸೆಕ್ಯೂರಿಟಿ ಪರ್ಪಸ್ಗೆ ನೋಡಲಿಕ್ಕೆಲ್ಲ 25 ಪರ್ಚೇಸ್ ಮಾಡಿದರು ನಮ್ಮ ಕಂಪನಿ. ನಮ್ಮ ಕಂಪನಿ ಸಹ ಉಂಟು, ಫೀಲ್ಡ್ ಕಿಂಗ್ ಆಪ್ಟಿಕ್ಸ್ ಅಂತ. ಅವ್ರು ಪರ್ಚೇಸ್ ಮಾಡಿದ್ದಾರೆ 25 ಅವರು ಸೆಕ್ಯೂರಿಟಿ ಪರ್ಪಸ್ಗೆ ಉಪಯೋಗ ಮಾಡ್ತಾ ಇದ್ದಾರೆ. ನೋಡಲಿಕ್ಕೆಲ್ಲ ಕ್ರೌಡ್ಸ್ ಎಲ್ಲ ತುಂಬ ಇರುವಾಗ ದೂರದಿಂದ ಯಾರು ಬರ್ತಿದ್ದಾರೆ ಅಂತ ನೋಡ್ಬೋದು. ಯಾರು ಏನೋ ಒಂದು ಕೈಯಲ್ಲಿ ಏನೋ ಇಟ್ಕೊಂಡಿದ್ರೆ ಮಾರಕಾಸ್ತ್ರ ಗೊತ್ತಾಗ್ತದೆ. ಸಿಂಗಲ್ ಕಣ್ಣಿದ್ದು ಇಲ್ಲ, ಅವರು ಅಯೋಧ್ಯೆ ಸೆಂಟ್ರಲ್ ಗೌರ್ಮೆಂಟ್ ಅವರು, ಅಯೋಧ್ಯೆ ಕಮಿಟಿಯವರು ಅವರು ಟೆಂಡರ್ ಹಾಕಿದ್ರು. ನಾವು ಅದು ನಮ್ಮ ಕೊಟೇಶನ್ ನಾವು ಕಳಿಸಿದ್ದು. ಅವರು ನೋಡಿದ್ದು, ಡೆಮೋ ನೋಡಿ ಸಕ್ಸಸ್ ಆಯಿತು. ಅವ್ರು ಆರ್ಡರ್ ಮಾಡಿದ್ರು 25. ಇನ್ನೂ 25 ಕೇಳಿದ್ದಾರೆ. ಅದು ಮಾಡ್ತಾ ಇದ್ದೇವೆ ನಾವು ಅವರು ಸೆಕ್ಯೂರಿಟಿ ಪರ್ಪಸ್ಗೆ ಉಪಯೋಗ ಆಗ್ತದೆ. ಸರ್, ಇದಿಷ್ಟೀಗ 2 ದಾಖಲೆ ಆಯಿತು. ಈಗ ಗಿನ್ನಿಸ್ ದಾಖಲೆಗೂ ಕೂಡ ತಮ್ಮ ಸಂಶೋಧನೆ ಒಂದು ದಾಖಲಾಗುವ ಸಾಧ್ಯತೆಗಳಿವೆ. ಏನು ಪ್ರಯತ್ನ ಆಗ್ತಾ ಇದೆ ಅದರ ಬಗ್ಗೆ, ಸಾಧ್ಯತೆಗಳೇನದರದ್ದು? 3 ದಾಖಲೆ ಆಗಿದೆ. ವರ್ಲ್ಡ್ ಆಫ್ ಬುಕ್ ರೆಕಾರ್ಡ್ಸ್, ಲಂಡನ್ ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ಸ್, ಅಮೆರಿಕನ್ ಬುಕ್ ಆಫ್ ರೆಕಾರ್ಡ್ಸ್ ಮತ್ತು ಬ್ರಿಟಿಷ್ ವರ್ಲ್ಡ್ ರೆಕಾರ್ಡ್ಸ್ ಅಂತ. ಬ್ರಿಟಿಷ್ ವರ್ಲ್ಡ್ ರೆಕಾರ್ಡ್ಸನ್ನು ಚಿಕ್ಕದು, 2 ಕಣ್ಣು ನೋಡೋದು 1.5 ಫೀಟ್, ಕೈಯಲ್ಲಿ ಎಲ್ಲಿ ಬೇಕಾದ್ರೆ ತೊಗೊಂಡೋಗ್ಬೋದು ಪಿಕ್ನಿಕ್ ಎಲ್ಲ ಹೋದಾಗ ನೋಡಲಿಕ್ಕೆ. ಅದು ಈಗ ನೀವು ಹೇಳಿದ್ದು ಮಿಲ್ಟ್ರಿನವ್ರಿಗೆ ರೆಕಾರ್ಡ್ ಅಪ್ಲೈ ಮಾಡಿದ್ದೇನೆ. ಅದು ಆ್ಯಕ್ಚುಲಿ 1 ವರ್ಷ ತೊಗೊಳ್ತದೆ ಟೋಟಲ್ ಸಿಗಬೇಕಾದ್ರೆ. ಆದರೆ ಅವರಿಗೆ 12 ವೀಕ್ಸ್ ಬೇಕಂತೆ. ಈಗ ಆಗಲೇ 9 ವೀಕ್ಸ್ ಆಗಿದೆ. ಇನ್ನೂ ಒಂದು 3 ವೀಕ್ಸ್ ಉಂಟು, ಇನ್ನೂ 1 ತಿಂಗಳು ಉಂಟು ನಮಗೆ ಕಾಯಲಿಕ್ಕೆ. ಅವ್ರು ನಮಗೆ ಕೇಳ್ತಾರೆ ಏನೇನು ಕಳಿಸ್ಬೇಕಂತ, ಕಳಿಸ್ತಾರೆ ಒಂದು ಪ್ಯಾಕೇಜ್, ಗೈಡ್ಲೈನ್ಸ್ ಅಂತ ಹೇಳ್ತಾರೆ ಅದಕ್ಕೆ. ಈ ಆಡಿಯೋ ವಿಡಿಯೋ ಏನು ಅದು ಕಾಯ್ತಾ ಇದ್ದೇನೆ ಈಗ ನಾನು. ಅದು ಬಂದರೆ ನಮಗೆ ಸೆಲೆಕ್ಟ್ ಆಗಿದೆ ಅಂತ ಅರ್ಥ. ಆಲ್ಮೋಸ್ಟ್ 12 ವೀಕ್ಸ್ ಉಂಟು, 9 ವೀಕ್ಸ್ ಆಗಿದೆ. ಇನ್ನೂ ಒಂದು 3 ವೀಕ್ಸ್ ಉಂಟು. ಇನ್ನು 1 ತಿಂಗಳು ನಾನು ಕಾಯಬೇಕೀಗ. ಮನೋಹರ್ ಅವರು ಯಾವುದೇ ದಾಖಲೆಗೋಸ್ಕರ ಮಾಡ್ತಾ ಇಲ್ಲ ಇದನ್ನು. ಆದರೆ ದಾಖಲೆ ಆದಾಗ ಈ ಥರದ ಕೆಲಸ ಮಾಡೋದಕ್ಕೊಂದು ಹುಮ್ಮಸ್ಸು ಬರುತ್ತೆ ಅನ್ನುವಂಥದ್ದು ಒಂದು ಅಭಿಪ್ರಾಯ. ಗಿನ್ನಿಸ್ ದಾಖಲೆಗೂ ಕೂಡ ಅವರ ಈ ಸಂಶೋಧನೆ ಸೇರುವಂಥ ಸಾಧ್ಯತೆಗಳಿವೆ. ಬಹಳ ಮುಖ್ಯವಾಗಿ ಇದು ಮಿಲಿಟರಿಗೆ ಬಳಕೆ ಆಗುತ್ತೆ ಅನ್ನೋದು ಬಹಳ ವಿಶೇಷ. ಒಂದು ದೇಶಕ್ಕೆ ತನ್ನ ಸಂಶೋಧನೆ ಬಳಕೆ ಆಗಬೇಕು ಅನ್ನೋದು ಅವ್ರದ್ದು ಆಸೆ. ಅದು ಆದಷ್ಟು ಬೇಗ ಈಡೇರಲಿ. ಈಗಾಗಲೇ ಮಿಲಿಟರಿಯಿಂದ ಎನ್ಕ್ವೈರೀಸ್ ಇದೆ, ಬಳಕೆ ಆಗ್ತಾ ಇದೆ, ದೊಡ್ಡ ಮಟ್ಟದಲ್ಲಿ ರಿಕ್ವೈರ್ಮೆಂಟ್ ಇದೆ, ಅದನ್ನು ಸಪ್ಲೈ ಮಾಡ್ತೇನೆ ಅನ್ನುವಂಥ ವಿಶ್ವಾಸವನ್ನು ಇವರು ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದು ಸಂಶೋಧನೆ ದೇಶಕ್ಕೆ ಉಪಯೋಗ ಆಗುತ್ತೆ ಅಂದರೆ ಅದಕ್ಕಿಂತ ಹೆಮ್ಮೆಯ ವಿಚಾರ ಸಂಶೋಧಕನಿಗೆ ಇರೋದಿಲ್ಲ. ಉಡುಪಿಯಿಂದ ಕ್ಯಾಮರಾಮನ್ ಹರೀಶ್ ಜೊತೆಗೆ ಶಶಿಧರ್ ಮಾಸ್ತಿಬೈಲು, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.